ನಮ್ಮ ಸುರೇಶ್ ಕುಮಾರ್ ಅಂತ ಇದ್ರು, ಸಜ್ಜನ ರಾಜಕಾರಣಿ ಅಂತಿದ್ರು. ರಾಜಾಜಿನಗರದ ಶಾಸಕರು, ಮಾಜಿ ಕಾನೂನು ಸಚಿವರು ಸುರೇಶ್ ಕುಮಾರ್ ಅವರು ಪುನೀತ್ ಕೆರೆಹಳ್ಳಿ ಹೆಗಲ ಮೇಲೆ ಕೈ ಹಾಕ್ಕೊಂಡು ಫೋಸ್ ಕೊಡ್ತಾರೆ ಅಂತಂದರೆ ಸುರೇಶ್ ಕುಮಾರ್ ಅವ್ರು ಯಾಕೆ ಈ ರೀತಿ ಆಗೋದ್ರೋ ಗೊತ್ತಾಗ್ಲಿಲ್ವಲ್ಲ. ಸಂತೋಷ್ ಹೆಗಡೆ ಅವರು ಇದೇ ಪುನೀತ್ ಕೆರೆಹಳ್ಳಿಗೆ ಸನ್ಮಾನ ಮಾಡಿದಂಥ ವಿಚಾರಕ್ಕೆ ಸಂತೋಷ್ ಹೆಗಡೆ ಅವರು ವಿಷಾದವನ್ನು ವ್ಯಕ್ತಪಡಿಸಿ ಕ್ಷಮೆಯನ್ನು ಯಾಚಿಸಿರುವಂಥದ್ದನ್ನು ನಾವು ಇತ್ತೀಚೆಗೆ ನೋಡಿದ್ವಿ. ಇಂತಹ ಪುನೀತ್ ಕೆರೆಹಳ್ಳಿಗೆ ನಾನು ಸನ್ಮಾನ ಮಾಡಿದ್ದು ನಂದು ತಪ್ಪಾಯಿತು, ಇವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ನನಗೆ ಗೊತ್ತಿರಲಿಲ್ಲ, ಆಯೋಜಕರು ಹೇಳಿರಲಿಲ್ಲ ಅಂತ ಹೇಳಿದ್ರು. ಅವರಿಗೆ ತಾವು ಮಾಡಿರುವಂಥ ತಪ್ಪಿನ ಅರಿವಾಯಿತು. ಮಾಜಿ ನ್ಯಾಯಮೂರ್ತಿಗಳಾದಂಥ ಸಂತೋಷ್ ಹೆಗಡೆ ಅವರು ಕ್ಷಮೆಯನ್ನು ಯಾಚಿಸ್ತಾರೆ. ಸುರೇಶ್ ಕುಮಾರ್ ಅವರು ಕಾನೂನು ಸಚಿವರಾಗಿದ್ದಂಥವರು, ನಗರಾಭಿವೃದ್ಧಿ ಸಚಿವರಾಗಿದ್ದರು, ಕಾನೂನು ಸಚಿವರಾಗಿದ್ದಂಥವರು ಪುನೀತ್ ಕೆರೆಹಳ್ಳಿ ಹೆಗಲ ಮೇಲೆ ಕೈ ಹಾಕೊಂಡು ಬೆಂಬಲವನ್ನು ಸೂಚಿಸ್ತಾರೆ. ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ? ಪುನೀತ್ ಕೆರೆಹಳ್ಳಿ ಮೇಲೆ ಎಷ್ಟು ಕೇಸುಗಳಿದ್ದಾವೆ, ನ್ಯಾಯಾಲಯ ಯಾವ ರೀತಿ ಚೀಮಾರಿ ಹಾಕಿದೆ, ಕೊಲೆ ಕೇಸ್ನಲ್ಲಿ ಇವರಿದ್ದಾರೆ, ವೇಶ್ಯಾವಾಟಿಕೆ ಕೇಸ್ನಲ್ಲಿ ಒಂದರಲ್ಲಿದ್ದಾರೆ, ಬೇರೆ ಬೇರೆ ಕೇಸುಗಳಲ್ಲಿ ಅವರೆಲ್ಲ ಇದ್ದಾರೆ. ಇಂತಹ ಒಬ್ಬ ಆರೋಪಿಯನ್ನು ಇವರು ಹೆಗಲ ಮೇಲೆ ಕೈ ಹಾಕ್ಕೊಂಡು ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ? ಸುರೇಶ್ ಕುಮಾರ್ ಅಂತಂದರೆ ಸಜ್ಜನ ರಾಜಕಾರಣಿ ಅಂತ ನಾವು ತಿಳ್ಕೊಂಡಿದ್ವಿ. ಕರ್ನಾಟಕದ ರಾಜ್ಯ ರಾಜಕಾರಣದಲ್ಲಿ ಸುರೇಶ್ ಕುಮಾರ್ ಅವರು ಒಂದು ರೀತಿಯಲ್ಲಿ ಮೇಲ್ಪಂಕ್ತಿನಲ್ಲಿ ನಿಲ್ಲುವಂತಹ ಕೆಲವು ರಾಜಕಾರಣಿಗಳಲ್ಲಿ ಸುರೇಶ್ ಕುಮಾರ್ ಸಹ ಒಬ್ಬರು ಅಂತ ತಿಳ್ಕೊಂಡಿದ್ವಿ. ಅಂತಹ ಸುರೇಶ್ ಕುಮಾರ್ ಅವರು ಯಾವ ಸಂದೇಶ ಕೊಡ್ತಾ ಇದ್ದಾರೆ? ಪುನೀತ್ ಕೆರೆಹಳ್ಳಿ ಎಂಬ ಯುವಕ ನನ್ನ ದುಡಿಮೆಯನ್ನು ಬಿಟ್ಟು ನೋಡಿ, ಒಬ್ಬ ಯುವಶಕ್ತಿ ಇವತ್ತು ಕೆಲಸ ಮಾಡಬೇಕ್ರಿ, ದುಡಿಮೆ ಮಾಡಬೇಕು. ದುಡಿಮೆಯನ್ನು ಬಿಟ್ಟು ಇವತ್ತು ನಾನು ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ ಬ್ಯಾಗ್ನ ಹಾಕ್ಕೊಂಡ್ಬಿಟ್ಟು ಅಲ್ಲಿ ಇಲ್ಲಿ ಫೋನ್ಪೇ ಗೂಗಲ್ ಪೇ ಮೂಲಕ ಹಣವನ್ನು ತೆಗೆದುಕೊಂಡು ಒಬ್ಬ ಯುವಕ ದುಡಿಬೇಕಾದಂತಹ ಸಮಯದಲ್ಲಿ ಇವತ್ತು ಬೇರೆ ಹಣದಿಂದ ಗೂಗಲ್ ಪೇ ಫೋನ್ಪೇನಿಂದ ಏನೋ ಮಾನವ ಸಂಪನ್ಮೂಲಗಳನ್ನು ಬಳಸ್ಕೊಳ್ಳದೆ, ಮಾನವ ಶಕ್ತಿಯನ್ನು ಬಳಸ್ಕೊಳ್ಳದೆ, ಕಾಯಕವೇ ಕೈಲಾಸ ಅಂತ ಹೇಳುವಂಥ ಬಸವಣ್ಣನವರ ವಚನವನ್ನು ಪಾಲಿಸದೆ ಇವರು ಹಣವನ್ನು ದೇಣಿಗೆಯಾಗಿ ತೆಗೆದುಕೊಂಡು ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇರುವಂಥದ್ದು, ರಾಮನಗರದಲ್ಲಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವಂಥದ್ದು ಎಲ್ಲವನ್ನೂ ಗೊತ್ತಿದ್ದು ನ್ಯಾಯಾಲಯ ಆ ವ್ಯಕ್ತಿಗೆ ಏನು ಷರತ್ತುಬದ್ಧ ಜಾಮೀನನ್ನು ಕೊಟ್ಟು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು, ಮುಚ್ಚಳಿಕೆಯನ್ನು ಬರೆಸ್ಕೊಂಡಿರುವಂಥದ್ದು, ಇಷ್ಟೆಲ್ಲ ಆಗಿದ್ದರೂ ಸಹ ಸುರೇಶ್ ಕುಮಾರ್ ಅವ್ರಿಗೆ ಇದ್ಯಾವುದು ಗೊತ್ತಾಗಲೇ ಇಲ್ವಾ? ಇತ್ತೀಚೆಗೆ ವಿಧಾನಸಭೆಯಲ್ಲಿ ಮಾತಾಡಿದ್ರಲ್ಲ ಸಿದ್ದರಾಮಯ್ಯನವರ ಬಗ್ಗೆ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಏನೋ ಹೇಳ್ಬಿಟ್ರು ಅಂತೇಳಿ ಎಡಿಟೆಡ್ ವಿಡಿಯೋಗಳನ್ನು ಇಟ್ಟುಕೊಂಡು ಸುರೇಶ್ ಕುಮಾರ್ ಅವರು ಹೇಳಿ ನಗೆಪಾಟ್ಲಿಗೆ ಈಡಾದ್ರಲ್ಲ. ಮೊನ್ನೆ ಇತ್ತೀಚೆಗೆ SIT ಬಗ್ಗೆ ಮಾತಾಡಿ ನಗೆಪಾಟ್ಲಿಗೆ ಈಡಾದ್ರಲ್ಲ. ಯಾಕೆ ಸುರೇಶ್ ಕುಮಾರ್ ಅವ್ರಿಗೆ ಅರಳು ಮರಳು ಯಾತಕ್ಕೆ ಈ ರೀತಿ ಬದಲಾವಣೆ ಆಗ್ತಾ ಇದ್ದಾರೆ? ಸಜ್ಜನ ರಾಜಕಾರಣಿ ಅಂತ ಹೆಸರು ತೆಗೆದುಕೊಂಡಿರುವಂಥ ಸುರೇಶ್ ಕುಮಾರ್ ಅವರು ಈ ರೀತಿಯಾಗಿ ಬದಲಾವಣೆ ಆಗ್ತಾ ಇದ್ದಾರೆ ಅಂತಂದರೆ, ಒಬ್ಬ ವ್ಯಕ್ತಿಯ ಜೊತೆಗೆ ನಾವು ಮಾತನಾಡಬೇಕಾದ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಯಾವ ಸಂದೇಶ ಕೊಡ್ತಾ ಇದ್ದೀರಿ? ಮೊನ್ನೆ ದಿವಸ ವಿಜೇಂದ್ರರವರು ಏನು ಪುನೀತ್ ಕೆರೆಹಳ್ಳಿ ಜೊತೆ ಕುತ್ಕೊಂಡು ಮಾತನಾಡ್ತಾ ಇರುವಂಥ ಫೋಟೋ ಶೇರ್ ಮಾಡ್ತಾರೆ. ಯಾವ ಸಂದೇಶ ಕೊಡ್ತಾ ಇದ್ದೀರಿ? ನಾಳೆ ನಮ್ಮ ಸರ್ಕಾರ ಬರುತ್ತೆ, ಇವರ ಕೇಸುಗಳನ್ನೆಲ್ಲ ನಾವು ವಾಪಸ್ ತೊಗೊಂಡ್ಬಿಡ್ತೀವಿ, ಮತ್ತೆ ಏನು ಹಿಂದೂ ಧರ್ಮವನ್ನು ಉಳಿಸೋದಕ್ಕೆ ಇವರು ಇದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಲೈಸೆನ್ಸ್ ಕೊಡ್ತೀರಾ? ದುಂಬಿ ಗಲಾಟೆಗಳಿಗೆ ಲೈಸೆನ್ಸ್ ಕೊಡ್ತೀರಾ? ಯಾವ ಸಂದೇಶ ಕೊಡ್ತಾ ಇದ್ದೀರಿ ನೀವು? ಬಹಳ ಆಶ್ಚರ್ಯ ಆಗುತ್ತೆ ನಮಗೆ. ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳುವಂಥ ಭಾರತೀಯ ಜನತಾ ಪಕ್ಷ ಈ ಅಶಿಸ್ತಿನ ಕಡೆಗೆ ಹೋಗ್ತಾ ಇರುವಂಥದ್ದು. ಈ ಅಶಿಸ್ತಿನ ಕಡೆಗೆ ದುಡಿಯೋದಕ್ಕೆ ಹೇಳ್ರಿ ಸ್ವಾಮಿ. ಸುರೇಶ್ ಕುಮಾರ್ ಅವರೇ, ಅವ್ರಿಗೆ ದುಡಿಯೋದಕ್ಕೆ ಹೇಳ್ರಿ. 20 ಕೇಸ್ ಹಾಕಿಸ್ಕೊಂಡೆ, 30 ಕೇಸ್ ಹಾಕಿಸ್ಕೊಂಡೆ, ನಾನು ದೇಶಕ್ಕೋಸ್ಕರ ಬದುಕಿದೆ, ಹಿಂದೂ ಧರ್ಮ ಯಾವುದೋ ಅಪಾಯದಲ್ಲಿಲ್ಲ. ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರವಾಗಿ, ನಿಮ್ಮ ಓಟಿಗೋಸ್ಕರವಾಗಿ ಹಿಂದೂ ಧರ್ಮವನ್ನು ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದೀರಿ. ಅದು ಬಿಟ್ಟರೆ ಹಿಂದೂ ಧರ್ಮ ಅಪಾಯದಲ್ಲಿಲ್ಲ. ನೀವು ಬೆಂಗಳೂರಿನಲ್ಲಿ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಷ್ಟು ಜನ MLAಗಳಿದ್ದೀರಿ ನೀವು BJP ಅವರು? ಯಾಕೆ ಬಾಂಗ್ಲಾದೇಶದವ್ರು ಬೆಂಗಳೂರಲ್ಲಿ ಸುತ್ತುವರ್ಕೊಂಡು ಕೂತ್ಕೊಂಡಿದ್ದಾರೆ? ಲಕ್ಷಾಂತರ ಜನ ಬೆಂಗಳೂರಿನಲ್ಲಿ ಹಾಕಿದ್ದಾರೆ. ಅದಕ್ಕೆ ಮೂಲ ಕಾರಣ ನೀವೇ ಅಲ್ವಾ? ನೀವು ಪ್ರಶ್ನೆ ಎತ್ತದೇ ಇರೋದಲ್ವಾ? ಯಾಕೆ ನಿಮ್ಮ ಆಡಳಿತದಿದ್ದಾಗ ಬಾಂಗ್ಲಾದೇಶದವ್ರು ಇರಲಿಲ್ವಾ? ಯಾತಕ್ಕೋಸ್ಕರವಾಗಿ ಸ್ವಾಮಿ? ಯಾವ ಸಂದೇಶ ಕೊಡಲಿಕ್ಕೆ ಹೋಗ್ತಾ ಇದ್ದೀರಿ? ನೀವು ಸಹ ಕೇವಲ ಓಟಿಗೋಸ್ಕರವಾಗಿ ಈ ರೀತಿಯಾಗಿ ಹಿಂದೆ ಮುಂದೆ ನೋಡದೆ ಒಬ್ಬ ಆರೋಪಿಯ ಜೊತೆಯಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಹೆಗಲ ಮೇಲೆ ಕೈ ಹಾಕ್ಸ್ಕೊತೀರಿ ಅಂತಂದರೆ ಯಾವ ಸಂದೇಶ ಕೊಡ್ತಾ ಇದ್ದೀರಿ ನೀವೆಲ್ಲನೂ? ಯಾವ ಸಂದೇಶ? ಹಿಂದೂ ಧರ್ಮ ಅಪಾಯದಲ್ಲಿದೆ. ಬಾಂಗ್ಲಾದೇಶದವರು ಬೆಂಗಳೂರಿಗೆ ಬಂದುಬಿಟ್ರು. ಏನು ದಿಢೀರಂತ 2 ವರ್ಷದಲ್ಲಿ ಬಂದ್ರಾ?
2 ವರ್ಷದಲ್ಲಿ ಏನಾದರೂ ಬಂದ್ರಾ? ಇಲ್ವಲ್ಲ. ನೀವು ನಿರಂತರವಾಗಿ MLAಗಳಾಗ್ತಾ ಇರುವಂಥವ್ರು ನೀವು, ಯಾತಕ್ಕೆ ನಿಮ್ಮ ಕಣ್ಣಿಗೆ ಬಿದ್ದೇ ಇಲ್ವಾ? ಇಂತಹ ಗಿಮಿಕ್ಗಳನ್ನು ಮಾಡ್ಕೊಳ್ತಾ ಇರುವಂತಹ ಇಂಥವರು ಹಿಂದೂ ಧರ್ಮದ ಹೆಸರಿನಲ್ಲಿ ಏನು ಧರ್ಮದ ಹೆಸರಿನಲ್ಲಿ ಹಿಂದೂಗಳನ್ನು ಹೊಡಿತಾ ಇರುವಂಥವ್ರು ಇವರು. ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ಕೊಂಡು ಇನ್ನು ಧರ್ಮವನ್ನು ವಿಭಜನೆ ಮಾಡ್ತಾ ಇರುವಂಥದ್ದು ಇವರು. ಹಿಂದೂ ಮುಸ್ಲಿಂ ಅಂತ ಹೇಳ್ಕೊಂಡು ದ್ವೇಷದ ಭಾವನೆಗಳನ್ನು ಬಿತ್ತಾ ಇರುವಂಥದ್ದು ಇವರು. ಇಂಥವ್ರಿಗೆ ಉತ್ತೇಜನ ಕೊಡ್ತೀರಾ? ನೀವು ನಿಜಕ್ಕೂ ಶಿಸ್ತಿನ ಪಕ್ಷ ಆಗಿ ನೀವೇನಾದರೂ ಭಾರತೀಯ ಜನತಾ ಪಕ್ಷ RSSನ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡಿದ್ರೆ ನೀವು ಅವ್ರಿಗೆ ಹೇಳಬೇಕಾಗಿತ್ತು, ಇವೆಲ್ಲ ಬಿಟ್ಟುಬಿಟ್ಟು ದುಡಿಮೆ ಕಡೆ ಗಮನ ಕೊಡಪ್ಪ, ನೀನು ಸಹ ಸಂಸಾರಿಯಾಗು, ನೀನು ಸಹ ತಂದೆ ತಾಯಿಗಳನ್ನು ನೋಡ್ಕೋ, ದುಡಿಮೆ ಕಡೆ ಗಮನ ಕೊಡು ಅಂತ ಹೇಳಬೇಕಾಗಿತ್ತು, ಬುದ್ಧಿ ಹೇಳಬೇಕಾಗಿತ್ತು. ನೀವು ಪ್ರಚೋದನೆ ಆ ವ್ಯಕ್ತಿಗೆ ಪ್ರಚೋದನೆ ಭಾಷಣಗಳನ್ನು ಮಾಡ್ತಾ ಕೇಸುಗಳನ್ನು ಹಾಕಿಸ್ಕೊಳ್ತಾ ಬಾಂಗ್ಲಾದೇಶಿಗರನ್ನು ನಾವು ಓಡಿಸ್ಬಿಡ್ತೀನಿ ಅಂತ ಹೇಳ್ತಾ ಏನೆಲ್ಲ ಮಾಡ್ಕೊಂಡು ಬರ್ತಾ ಇರೋಂಥವ್ರಿಗೆ ನೀವು ಸಪೋರ್ಟ್ ಮಾಡ್ತೀರಿ ಅಂತಂದರೆ, ಒಬ್ಬ ಕಾನೂನು ಸಚಿವರಾಗಿದ್ದಂಥವ್ರು ಸಪೋರ್ಟ್ ಮಾಡ್ತೀರಿ ಅಂತಂದರೆ ಯಾವ ಸಂದೇಶ ಕೊಡ್ತಾ ಇದ್ದೀರಿ? ಅವ್ರಿಗೆ ಅಷ್ಟೇ ಸಾಕು. ಕಾನೂನು ಸಚಿವರಾಗಿದ್ದಂಥ ಸುರೇಶ್ ಕುಮಾರ್ ಅವರೇ ನನ್ನ ಹೆಗಲ ಮೇಲೆ ಕೈ ಹಾಕ್ಕೊಂಡು ಶಬಾಷ್ಗಿರಿ ಕೊಟ್ಟಿದ್ದಾರೆ ಅಂತೇಳಿ ಮತ್ತಷ್ಟು ತಪ್ಪುಗಳನ್ನು ಮಾಡಲಿಕ್ಕೆ ಹೋಗ್ತಾರೆ ಅವರು, ಮತ್ತಷ್ಟು ತಪ್ಪುಗಳನ್ನು. ಇದೇನಾ ನೀವು ಕೊಡ್ತಾ ಇರುವಂಥ ಸಂದೇಶ ಸುರೇಶ್ ಕುಮಾರ್ ಅವರೇ? ನಮ್ಮ ಸುರೇಶ್ ಕುಮಾರ್, ನಿಮ್ಮ ಸುರೇಶ್ ಕುಮಾರ್ ಅಂತ ನಾವು ತಿಳ್ಕೊಂಡಿದ್ರೆ ಸುರೇಶ್ ಕುಮಾರ್ ಅವರು ಸಹ ಸಜ್ಜನ ರಾಜಕಾರಣಿ ಈ ರೀತಿ ಆಗ್ತಾ ಇದ್ದಾರೆ ಅಂತಂದರೆ ಯಾವ ರೀತಿಗೆ ನಮ್ಮ ಹಿಂದೂ ಧರ್ಮವನ್ನು ಯಾವ ರೀತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಯಾವ ದಾರಿನಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ನೀವು? ಹಿಂದೂ ಧರ್ಮವನ್ನು ಬಳಸ್ಕೊಂಡು ನೀವು ರಾಜಕಾರಣ ಮಾಡಬೇಕಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷದ ಕಾರ್ಯವೈಖರಿಗಳನ್ನು ಟೀಕೆ ಮಾಡಿಕೊಂಡು ಅವರ ತಪ್ಪುಗಳನ್ನು ಜನರ ಮುಂದೆ ಇಟ್ಟು ಓಟ್ ಕೇಳಬೇಕಾಗಿರುವಂಥದ್ದು. ಹಿಂದೂ ಧರ್ಮವನ್ನು ಒಂದು ಕಡೆ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತೀರಿ. ಕಾಂಗ್ರೆಸ್ನವರು ಮುಸಲ್ಮಾನರನ್ನು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾರೆ ಅಂತ ಹೇಳ್ತಿರಲ್ಲ, ನೀವು ಮಾಡ್ತಿರುವುದೇನು? ನೀವು ಮಾಡ್ತಿರೋದು ಅದೇ ತಪ್ಪು ತಾನೇ. ಹಿಂದೂಗಳ ಓಟುಗಳನ್ನು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದೀರಿ. ದುಡಿಬೇಕಾದಂತಹ ಯುವಕರಿಗೆ ಹೋರಾಟ ಅದು ಇದು ಅಂತೇಳಿ ತಲೆಗೆ ತುಂಬಿ ಇಂತಹ ಪುನೀತ್ ಕೆರೆಹಳ್ಳಿ ಅಂತವರಿಗೆ ನೀವು ಉತ್ತೇಜನಗಳನ್ನು ಕೊಡ್ತಾ ಇದ್ದೀರಿ. ಇದು ತಪ್ಪಲ್ವಾ? ಇದು ತಪ್ಪಲ್ವಾ? ಹೀಗೂ ರಾಜಕಾರಣ ಮಾಡಬೇಕಾ ನೀವೆಲ್ಲನೂ? ಹೀಗೂ ರಾಜಕಾರಣ ಮಾಡಬೇಕಾ? ವ್ಯವಸ್ಥೆ ಹಾಳಾಗ್ತಾ ಇದೆ. ಹಿಂದೂ ಧರ್ಮ ದಾರಿ ತಪ್ತಾ ಇದೆ. ಮುಸಲ್ಮಾನರನ್ನು ಟೀಕೆ ಮಾಡುವುದು, ಮುಸಲ್ಮಾನರನ್ನು ಹೊರಗಡೆ ತಗೊಂಬರೋದು, ಮುಸಲ್ಮಾನರ ಬಗ್ಗೆ ವಾಗ್ದಾಳಿ ನಡೆಸೋದೇ ಹಿಂದೂ ಧರ್ಮದ ಸಂಘಟನೆ ಅಂತ ನೀವು ತಿಳ್ಕೊಂಡಿದ್ರೆ ಅದು ಬಹಳ ತಪ್ಪು. ನೀವು ಮಾಡ್ತಾ ಇರುವಂಥ ದೊಡ್ಡ ತಪ್ಪು. ಸುರೇಶ್ ಕುಮಾರ್ ಅವರೇ, ನೀವು ಪ್ರಜ್ಞಾವಂತರಾಗಿ, ವಿದ್ಯಾವಂತರಾಗಿ, ಪ್ರಬುದ್ಧ ರಾಜಕಾರಣಿಯಾಗಿ, ಸಜ್ಜನ ರಾಜಕಾರಣಿಯಾಗಿ ಪುನೀತ್ ಕೆರೆಹಳ್ಳಿ ಅಂತವನು ಸಿಕ್ಕಿದಾಗ ಮುಂದೆ ನಿಲ್ಲಿಸ್ಕೊಂಡು ನೀವು ಹೋಗಿ ದುಡಿಮೆ ಕಡೆ ಗಮನ ಕೊಡಿ, ದುಡಿಮೆ ಮಾಡಿ ಅಂತ ಹೇಳಬೇಕೆ ಹೊರತು ನೀವು ಆ ವ್ಯಕ್ತಿಗೆ ನೀವು ಮಾಡ್ತಾ ಇರೋದೆಲ್ಲ ಸರಿ ಇದೆ, ನೀನು ಕೊಲೆ ಕೇಸಲ್ಲಿ ಇರೋದು ಸರಿ ಇದೆ, ಹೈಕೋರ್ಟ್ ಚೀಮಾರಿ ಹಾಕಿರೋದು ಸರಿ ಇದೆ, ಮುಚ್ಚಳಿಕೆ ಬರೆಸ್ಕೊಂಡಿರೋದು ಸರಿ ಇದೆ, ಬಾಂಗ್ಲಾದೇಶವ್ರನ್ನ ನೀವು ಟಾರ್ಗೆಟ್ ಮಾಡ್ತಾ ಇರೋದು ಸರಿ ಇದೆ, ಮತ್ತೆ ಬೇರೆ ಕೇಸುಗಳಲ್ಲಿ ನೀವು ಹೋಗ್ತಾ ಇರೋದು ಸರಿ ಇದೆ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಾ? ಸ್ನೇಹಿತರೆ, ತಪ್ಪನ್ನು ತಪ್ಪು ಅಂತ ಹೇಳಬೇಕು, ಸರಿಯನ್ನು ಸರಿ ಅಂತ ಹೇಳಬೇಕು. ಆ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ. ಸುರೇಶ್ ಕುಮಾರ್ ಅಂತ ಸಜ್ಜನ ರಾಜಕಾರಣಿಗಳು ಈ ರೀತಿಯಾಗಿ ಉತ್ತೇಜನ ಕೊಡ್ತಾ ಇರೋದನ್ನು ನೋಡ್ತಾ ಇದ್ದರೆ ನಿಜಕ್ಕೂ ಆತಂಕಕಾರಿ ಬೆಳವಣಿಗೆಗಳು ಇವೆಲ್ಲನೂ. ಸಂತೋಷ್ ಹೆಗಡೆಯವರೇ ತಾನು ಮಾಡಿದಂತಹ ತನಗೆ ಅರಿವಿಲ್ಲದಂತೆ ಆಗಿದ್ದಕ್ಕೆ ಕ್ಷಮೆ ಕೇಳ್ತಾರೆ ಅಂತಂದರೆ, ಸುರೇಶ್ ಕುಮಾರ್ ಅವರು ಅದು ತಿಳ್ಕೊಂಡು ಸಹ ಅವರಿಗೆ ಉತ್ತೇಜನ ಕೊಡ್ತಾರೆ ಅಂತಂದರೆ, ಹಾಗಾದರೆ ಸಂತೋಷ್ ಹೆಗಡೆ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟು ತಪ್ಪಾ? ಸಂತೋಷ್ ಹೆಗಡೆ ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ತಪ್ಪೇನ್ರಿ? ಸಂತೋಷ್ ಹೆಗಡೆ ಅವರಿಗೆ ಗೊತ್ತಾಗಲಿಲ್ವಾ? ನಾನು ಮಾಡಿದ ತಪ್ಪು ಅಂತ ಗೊತ್ತಾಗಿದ್ದಕ್ಕೆ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಲ್ಲ. ಸುರೇಶ್ ಕುಮಾರ್ ಅವರಿಗೆ ಯಾಕೆ ಅರ್ಥ ಆಗಲಿಲ್ಲ ಇದು? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.